ಅಲ್ಲಿ ತ್ರೇಕ ದೇವರು ಇಳಿದು ಬರುವರು. ಅವರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವರು. ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಗೆ ಯೇಸು ಸದುತ್ತರವನ್ನು ಕೊಡುವರು. ಯೋಹನ್ನ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯ ಹೇಳುವುದು, ನನ್ನ ನಾಮದಲ್ಲಿ ಪ್ರಾರ್ಥಿಸುವವರು ಅದ್ಭುತಗಳನ್ನು ಕಾಣುವರು. ಪ್ರಭು ಯೇಸುವೇ, ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಈ ಮಧ್ಯಾಹ್ನದ ವೇಳೆಯಲ್ಲಿ ನಾವು ಪ್ರಾರ್ಥಿಸುವಾಗ ಪವಿತ್ರ ಆತ್ಮರಾದ ಜೀವ ಜಲವನ್ನು ನಮಗೆ ಅನುಗ್ರಹಿಸಿ, ಪವಿತ್ರ ಆತ್ಮರು ನಮ್ಮನ್ನು ಪರಿಪೂರ್ಣವಾಗಿ ಆವರಿಸಿಕೊಳ್ಳಲು. ಜೀವ ಜಲವು ಸಮುದ್ರದಲ್ಲಿ ಪರಿಪೂರ್ಣವಾಗಿ ತುಂಬಲ್ಪಟ್ಟಿರುವಂತೆ, ಸಮಾರ್ಯ ಸ್ತ್ರೀಯನ್ನು ಪವಿತ್ರಾತ್ಮರಿಂದ ಅಭಿಷೇಕಿಸಿದಂತೆ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಸ್ತುತಿಸಿ ಆರಾಧಿಸುವ ನಮ್ಮೆಲ್ಲರನ್ನು ನಿಮ್ಮ ಜೀವ ಜಲದಿಂದ ತುಂಬಿಸಿರಿ. ಒಬ್ಬೊಬ್ಬರನ್ನು ಪವಿತ್ರಾತ್ಮರ ಬಲದಿಂದ ಬಲಪಡಿಸಿರಿ. ಎಜೆಕೆಲ್ ಪ್ರವಾದಿಯ ಗ್ರಂಥ 47ನೇ ಅಧ್ಯಾಯ 1ರಿಂದ 12 ವಾಕ್ಯ ಹೇಳುವಂತೆ, ಬಲಿಪೀಠದಲ್ಲಿ ಉದ್ಭವಿಸುವಂತಹ ಜೀವ ಜಲವು ಅದು ಸಮುದ್ರಕ್ಕೆ ಬೀಳಲು, ಅದು ಹರಿಯುವ ಎಲ್ಲ ಜಾಗದಲ್ಲಿ ಫಲವನ್ನು ಕೊಡುವಂತೆ ದೇವರ ಪವಿತ್ರಾತ್ಮರ ಶಕ್ತಿ ನಮ್ಮೆಲ್ಲರ ಶರೀರಗಳಲ್ಲಿ ಪರಿಪೂರ್ಣವಾಗಿ ಬಲಗೊಳ್ಳಲಿ. ಮಾಂಸವಾಗಿ ಮಾರ್ಪಡೋದಲ್ಲಿ ನಮ್ಮ ಶರೀರಗಳು ಸ್ವರ್ಗೀಯ ಶರೀರಗಳಾಗಿ ಮಾರ್ಪಡೋದಲ್ಲಿ ಈ ಪರಿಶುದ್ಧವಾದ ವೇಳೆಯಲ್ಲಿ ನಮ್ಮ ದೇಹಾತ್ಮಗಳನ್ನು ಪೂರ್ಣವಾಗಿ ಆವರಿಸಿಕೊಳ್ಳಿರಿ. ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರನ್ನು ಸಮರ್ಪಿಸುತ್ತೇನೆ. ಮಾರ್ತ ಮತ್ತು ಮರಿಯಳನ್ನು ಪ್ರೀತಿಸಿದಂತೆ ಈ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರನ್ನು ನಿಮ್ಮ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸುತ್ತೇನೆ.